ಹೆಜ್ಜೆ ಹಾಕುವೆ ನನ್ನ ಯೇಸುವೆ ನಿನ್ನ ಪೀಠದ ಬಳಿಗೆ. ಹೆಜ್ಜೆ ತಾಳದಿ ಗಾನಗೊಳ್ಳದಿ ಸ್ತುತಿ ಗೀತೆ ಹಾಡುವೆ. ನಾನು ನನ್ನದೆನ್ನದೆ ನಿನ್ನ ಸೇವೆ ಮಾಡಲು, ನಾನು ನನ್ನದೆನ್ನದೆ ನಿನ್ನ ಸೇವೆ ಮಾಡಲು. ಕಳ್ಳಕಾಕರಾಗರದೆ ನಿನ್ನ ಮುಂದೆ ಕಾಯಲು ಸಿದ್ಧನಾಗಿ ಬಂದನಾಗಿ ನಿನ್ನ ಪ್ರತಿಬಿಂಬಿಸಲು ನಾನು ಹೆಜ್ಜೆ ಹಾಕುವೆ ನನ್ನ ಯೇಸುವೆ ನಿನ್ನ ಪೀಠದ ಬಳಿಗೆ. ಹೆಜ್ಜೆ ಹಾಡದಿ ವಾದ್ಯ ಮೇಳದಿ ಸ್ತುತಿ ಗೀತೆ ಹಾಡುವೆ. ಈ ದಿವ್ಯ ಬಲಿಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಒಪ್ಪಿಸಲಾಗುತ್ತದೆ. ಸಂತ ಜೋಸೆಫರಿಗೂ ಮತ್ತು ತಾಯಿ ಮರಿಯಮ್ಮನವರಿಗೂ ವಂದನಾರ್ಪಣಾ ಬಲಿಯಾಗಿ ಉದಯ್ ಸೋಮನಹಳ್ಳಿ, ಮೃತಪಟ್ಟ ಶೋಭನಾ ವಿನ್ಸೆಂಟ್ ಇವರ ಆತ್ಮಶಾಂತಿಗಾಗಿ ರೋಬಿನ್ ಸ್ಮಿತ್, ಮೃತಪಟ್ಟ ಡಾನಿಯಲ್ ಕುಮಾರ್ ಇವರ ಆತ್ಮಶಾಂತಿಗಾಗಿ ಮೇರಿ ಅಲ್ಫೋನ್ಸಾ, ಚೈತನ್ಯ, ಹರ್ಷಿತಾ, ವಿನೋದ್ ಆಡ್ಲೆ, ಜೇಸನ್, HPR ಲೇಔಟ್ ಬೆಂಗಳೂರಿನಿಂದ. ದಿವಂಗತರಾದ ಎಲ್ಲ ಯಾಜಕರಿಗೂ ಕನ್ಯಾಸ್ತ್ರೀಯರಿಗೂ ಹಾಗೂ ಯಾರು ನೆನೆಸಿರುವವರ ಆತ್ಮಗಳ ಶಾಂತಿಗಾಗಿ ಉದಯ್ ಸೋಮನಹಳ್ಳಿ. ಎಲ್ಲ ಉದ್ದೇಶಗಳಿಗಾಗಿ ಭಕ್ತಿಯಿಂದ ಬಲಿಪೂಜೆಯಲ್ಲಿ ಪ್ರಾರ್ಥಿಸುವ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಪೂಜೆಯಲ್ಲಿ ಈ ಪೂಜಾ ವಿಧಿಯ 2 ವಾಚನಗಳನ್ನು ನಾವು ಆಲಿಸುವಾಗ, ಸಂತ ಪೌಲನು ಎಫೇಸದಲ್ಲಿ ಭಕ್ತ ವಿಶ್ವಾಸಿಗಳಿಗೆ ಬೀಳ್ಕೊಡುವಾಗ ಆತನು ಆಡುವ ಕೊನೆಯ ಮಾತುಗಳನ್ನು ಮತ್ತು ಅದೇ ರೀತಿಯಲ್ಲಿ ಯಥಾರೀತಿ ನಾವು ಆಲಿಸುವಂತೆ ಹೋದ ವಾರ ಮತ್ತು ಈ ವಾರ ಸಂತ ಯವನರು ಬರೆದ ಶುಭ ಸಂದೇಶ ಅವರ ಕೊನೆಯ ಸಂಭಾಷಣೆ, ವಿದಾಯ ಸಂಭಾಷಣೆ, ಶಿಷ್ಯರೊಡನೆ ಮಾತನಾಡುವುದನ್ನು ಇಂದು ನಾವು ಮುಂದುವರಿಸಿಕೊಂಡು ಅದನ್ನು ಆಲಿಸುತ್ತಾ ಇದ್ದೇವೆ. ಈ 2 ಬೀಳ್ಕೊಡುವ ಸಂಭಾಷಣೆಯಲ್ಲಿ ಪ್ರೇಷಿತ ಪೌಲ ಮತ್ತು ಅದೇ ರೀತಿ ಪ್ರಭು ಯೇಸು ನಮಗೆ ತಿಳಿಸುವುದು ಏನೆಂದರೆ, ನಾವೆಲ್ಲರೂ ಒಂದೇ ಸಮುದಾಯವಾಗಿದ್ದು ಪ್ರಭುವಿನ ಒಂದೇ ಮಂದೆಯಾಗಿದ್ದು, ಅದೇ ರೀತಿ ಪ್ರಭು ಹೇಗೆ ನಮ್ಮಲ್ಲಿದ್ದಾರೋ ನಾವು ಅವರಲ್ಲಿ ಒಂದಾಗಿ ಜೀವಿಸಿ ಮುನ್ನಡೆಯುವಾಗ ನಾವು ಪ್ರಭುವಿಗೆ ಯೋಗ್ಯ ಸಾಕ್ಷಿಗಳಾಗಲು ನಮ್ಮಿಂದ ಸಾಧ್ಯವಾಗುತ್ತದೆ ಮತ್ತು ಸತ್ಯಸಂಧರಾಗಿ ಜೀವಿಸಲು ನಮ್ಮಿಂದ ಬೇಕಾದ ಎಲ್ಲ ಮಾರ್ಗದರ್ಶನವನ್ನು ನಾವು ಕ್ರಿಯೆಗೊಳಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ಈ ಪುಣ್ಯ ಕಾರ್ಯಗಳನ್ನು ಸಕ್ರಿಯಗೊಳಿಸಲು ದಯಾಮಯ ದೇವರು ನಮ್ಮನ್ನು ಆಶೀರ್ವದಿಸಲೆಂದು ಮತ್ತು ದೇವರ ಸತ್ಯಕ್ಕೆ ವಿರುದ್ಧವಾಗಿ ಮತ್ತು ಇತರರ ವಿರುದ್ಧ ಮತ್ತು ದೇವರ ವಿರುದ್ಧವಾಗಿ ಮಾಡಿದ ಎಲ್ಲ ಪಾಪಗಳಿಗಾಗಿ ಭಕ್ತಿಯಿಂದ ಈಗ ಕ್ಷಮೆಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ದೇವರೇ, ಯಾಜಕ ಸಿಯನ್ನದ ಸಂತ ಬೆರ್ನಾಡಿಸ್ ಅವರಿಗೆ ಯೇಸುವಿನ ಪವಿತ್ರ ನಾಮದ ಮೇಲೆ ಅಮೋಘವಾದ ಪ್ರೀತಿಯನ್ನು ನೀಡಿದ್ದೀರಿ. ಅವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ನಿಮ್ಮ ಪ್ರೀತಿಯ ಜ್ವಾಲೆಯಿಂದ ನಾವು ಸದಾ ಪ್ರಜ್ವಲಿತರಾಗುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೌಲನು ಎಫೆಸದ ಸಭೆಯ ಹಿರಿಯರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೀಗೆಂದನು: ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರಾತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ನಾನು ಹೋದ ಬಳಿಕ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ ನುಗ್ಗುವುವು ಎಂದು ನಾನು ಬಲ್ಲೆ. ಅವು ಮಂದೆಗೆ ಹಾನಿ ಮಾಡದೆ ಬಿಡವು. ಇದಲ್ಲದೆ ನಿಮ್ಮಲ್ಲೇ ಕೆಲವರು ಎದ್ದು ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳಲು ಅಸತ್ಯವಾದವುಗಳನ್ನು ಹೇಳುವರು. ಆದುದರಿಂದ ಎಚ್ಚರಿಕೆ. ನಾನು 3 ವರ್ಷಗಳ ಕಾಲ ಹಗಲಿರುಳು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದೆನೆಂಬುದನ್ನು ಮರೆಯಬೇಡಿರಿ. ಈಗ ನಿಮ್ಮನ್ನು ದೇವರ ಕೈಗೂ ಅವರ ಅನುಗ್ರಹದ ಸಂದೇಶಕ್ಕೂ ಒಪ್ಪಿಸಿಕೊಡುತ್ತೇನೆ. ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲದು. ಮಾತ್ರವಲ್ಲ, ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗಿಗಳಾಗುವಂತೆ ಮಾಡಬಲ್ಲದು. ನಾನು ಯಾರ ಬೆಳ್ಳಿ ಬಂಗಾರಕ್ಕೂ ಬಟ್ಟೆ ಬರೆಗೂ ಆಶೆ ಪಟ್ಟವನಲ್ಲ. ನನ್ನ ಹಾಗೂ ನನ್ನ ಸಂಗಡಿಗರ ಅವಶ್ಯಕತೆಗಳನ್ನು ನೀಗಿಸಲು ಈ ಕೈಗಳೇ ದುಡಿದಿವೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ. ಹೀಗೆ ಕಷ್ಟಪಟ್ಟು ದುಡಿದು ದುರ್ಬಲರಿಗೆ ನೆರವಾಗಬೇಕೆಂದು ನಾನು ನಿಮಗೆ ಹಲವಾರು ವಿಧದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯವಾದುದು ಎಂಬ ಯೇಸುವಿನ ಮಾತುಗಳನ್ನು ನೆನಪಿನಲ್ಲಿಡಿ. ಇಷ್ಟು ಹೇಳಿದ ಮೇಲೆ ಪೌಲನು ಅವರೆಲ್ಲರ ಸಂಗಡ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು. ಅನಂತರ ಅವರು ಅವನನ್ನು ತಬ್ಬಿಕೊಂಡು ಮುದ್ದಿಟ್ಟು ಬೀಳ್ಕೊಟ್ಟರು. ಅವರ ಕಣ್ಣಲ್ಲಾದರೂ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಇನ್ನೆಂದೂ ನೀವು ನನ್ನ ಮುಖವನ್ನು ಕಾಣಲಾರಿರಿ ಎಂಬ ಅವನ ಮಾತು ಅವರನ್ನು ಅತೀವ ದುಃಖಕ್ಕೆ ಈಡು ಮಾಡಿತು. ಅವರು ಹಡಗಿನವರೆಗೂ ಹೋಗಿ ಅವರನ್ನು ಬೀಳ್ಕೊಟ್ಟರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನ್ನು. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಹೇ ದೇವ ಪ್ರದರ್ಶಿಸು. ನಮ್ಮ ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು. ಜೆರೂಸಲೇಮಿನ ನಿಮ್ಮ ಮಹಾದೇವಾಲಯದ ಪ್ರಯುಕ್ತ ಅರಸರು ನಿನಗೆ ಕಾಣಿಕೆಯೊಂದನ್ನು ತಂದೊಪ್ಪಿಸುವುದು ಅತಿ ಸೂಕ್ತ. ರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನು. ಆದಿಮೊದಲು ಮೇಘಾರೂಢರಾಗಿರುವನು. ಕೊಂಡಾಡಿರಿ ಗಿಡುಗನಂತೆ ಗರ್ಜಿಸುವಾತನನ್ನು. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಸಾರಿರಿ ದೇವರ ಶಕ್ತಿ ಸಾಮರ್ಥ್ಯವನ್ನು. ಇಸ್ರಾಯೇಲರಿಗೆ ತೋರಿದ ಪ್ರಭಾವವನ್ನು. ಗಗನವನ್ನು ಆವರಿಸಿರುವ ಪ್ರತಿಭೆಯನ್ನು. ಪರಮ ಪವಿತ್ರಾಲಯದ ಅಲ್ಲಿಹ ದೇವ ಭಕ್ತಿಗೆ ಪಾತ್ರ.
ಪ್ರಜೆಗೆ ಪರಾಕ್ರಮವೀವ ಇಸ್ರಾಯೇಲ ದೇವನಿಗೆ ಸ್ತೋತ್ರ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು, ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. Alleluia, 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 alleluia. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯವನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು. ಪವಿತ್ರ ಪಿತನೇ, ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗಿರುವ ಹಾಗೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಸುರಕ್ಷಿತವಾಗಿರಿಸಿರಿ. ನಾನು ಇವರೊಡನೆ ಇದ್ದಾಗ ಇವರನ್ನು ಕಾಪಾಡಿದೆನು. ನೀವಿತ್ತ ಇವರನ್ನು ನಿಮ್ಮ ನಾಮದ ಶಕ್ತಿಯಿಂದ ಸುರಕ್ಷಿತವಾಗಿ ನೋಡಿಕೊಂಡು ಬಂದೆನು. ಪವಿತ್ರ ಗ್ರಂಥದ ಮಾತು ನೆರವೇರುವಂತೆ ವಿನಾಶಕ್ಕೆ ಗುರಿಯಾಗಬೇಕಾಗಿದ್ದ ಒಬ್ಬನನ್ನು ಬಿಟ್ಟರೆ ಇವರಲ್ಲಿ ಬೇರೆ ಯಾರೂ ನಾಶವಾಗಲಿಲ್ಲ. ಈಗ ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ. ನನ್ನ ಆನಂದವು ಅವರ ಹೃದಯದಲ್ಲಿ ತುಂಬಿ ತುಳುಕುವಂತೆ ಈ ಲೋಕದಲ್ಲಿರುವಾಗಲೇ ಇವುಗಳನ್ನು ಹೇಳುತ್ತಿದ್ದೇನೆ. ನಿಮ್ಮ ಸಂದೇಶವನ್ನು ಇವರಿಗೆ ತಿಳಿಸಿದ್ದೇನೆ. ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ. ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ. ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿಲ್ಲ, ಆದರೆ ಕೇಡಿಗರಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕಕ್ಕೆ ಹೇಗೆ ಸೇರಿದವನಲ್ಲವೋ ಹಾಗೆ ಇವರು ಲೋಕಕ್ಕೆ ಸೇರಿದವರಲ್ಲ. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿರಿ. ನಿಮ್ಮ ಮಾತೇ ಸತ್ಯ. ನೀವು ನನ್ನನ್ನು ಲೋಕಕ್ಕೆ ಕಳುಹಿಸಿದಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿದ್ದೇನೆ. ಸತ್ಯಸಂಧರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಾಗಬೇಕೆಂದು ನನ್ನನ್ನು ನಾನೇ ಮೀಸಲಾಗಿಸಿಕೊಂಡಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಪೌಲನ ಧರ್ಮ ಪ್ರಚಾರದ ಅಥವಾ ಸ್ವಾರ್ಥ ಪ್ರಚಾರದ 3ನೆಯ ಪಯಣವನ್ನು ಕೊನೆಯ ಹಂತದಲ್ಲಿ ಇರುವಂಥ ಆ ಒಂದು ಪ್ರಸ್ತಾಪವನ್ನು, ನಿರೂಪಣೆಯನ್ನು ಇಂದು ನಾವು ಮೊದಲನೆಯ ವಾಚನದಲ್ಲಿ ಆಲಿಸಿದ್ದೇವೆ. ಪ್ರೇಷಿತರ ಕಾರ್ಯಕಲಾಪಗಳ ಈ 20ನೇ ಅಧ್ಯಾಯದಲ್ಲಿ ಸಂತ ಪೌಲನು ತನಗೆ ಆತ್ಮೀಯರಾಗಿರುವಂಥ ಮತ್ತು ತನ್ನ ಇಡೀ ಸೇವಾ ಕಾರ್ಯದಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳೆದ ತನಗೆ ಅತಿ ಹೆಚ್ಚಿನ ಪ್ರಿಯವಾದ ಸಮುದಾಯ ಎಫೆಸಿನಲ್ಲಿರುವಂಥ ಆದಿ ಕ್ರೈಸ್ತ ಸಮುದಾಯ. ಕಾರಣ, ಇಲ್ಲಿಂದ ಅವರು ಅನೇಕ ಕಡೆ
ತಮ್ಮ ಸಂದೇಶವನ್ನು ಕಳುಹಿಸಿಕೊಡುವುದರಲ್ಲೂ ಮತ್ತು ತಾವು ಸಂಭಾಷಣೆ ಮಾಡಿದ ಅಥವಾ ತಾವು ಪ್ರಬೋಧಿಸಿದ ಮಾತುಗಳನ್ನು ಬರವಣಿಗೆಯ ರೂಪದಲ್ಲಿ ತರುವಂಥ ಒಂದು ಸಮಯವೂ ಮತ್ತು ಸ್ಥಳವು ಎಫೆಸಸ್ ನಗರವು ಆಗಿತ್ತು. ಆದ್ದರಿಂದ ಸಂತ ಪೌಲರು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾರೆ, 3 ವರ್ಷಗಳ ಕಾಲ ನಾನು ನಿಮ್ಮೊಡನೆ ಇದ್ದು ನಿಮಗೆ ಬೇಕಾದಂಥ ಎಲ್ಲ ಮಾರ್ಗದರ್ಶನವನ್ನು ನೀಡಿ ನಿಮ್ಮ ಸಮುದಾಯವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ ಹಿರಿಯರನ್ನು ನಾನು ನೇಮಿಸಿದ್ದೇನೆ ಎಂಬ ಸಂದೇಶವನ್ನು ಮರುವ್ಯಾಖ್ಯಾನಿಸಿ ತಾನು ಮಾಡಿದಂಥ ಎಲ್ಲ ಕಾರ್ಯಗಳ ಮರು ನಿರೂಪಣೆಯನ್ನು ನೀಡುತ್ತಾ ಪ್ರತ್ಯೇಕವಾಗಿ ಕ್ರೈಸ್ತ ಸಮುದಾಯವು ಹೇಗೆ ಇರಬೇಕು ಮತ್ತು ಯಾವ ರೀತಿಯೆಲ್ಲ ಸವಾಲುಗಳನ್ನು ಎದುರಿಸುತ್ತದೆ ಎಂಬ ಮುನ್ನೆಚ್ಚರಿಕೆಯನ್ನು ಸಂತ ಪೌಲರು ನೀಡುವುದರೊಂದಿಗೆ ಪ್ರಭು ಯೇಸುವಿನ ಶುಭ ಸಂದೇಶದ 2 ಮುಖ್ಯ ಧ್ಯೇಯಗಳನ್ನು ಅಥವಾ ಮಾತುಗಳನ್ನು ಎಚ್ಚರಿಕೆಯಾಗಿ ಅವರು ನೀಡುತ್ತಾರೆ. ಅದೇನೆಂದರೆ, ತೋಳಗಳು ನಿಮ್ಮ ಮಧ್ಯೆ ಬಂದು ನಿಮ್ಮನ್ನು ಚದುರಿಸುವವು, ಆದುದರಿಂದ ಎಚ್ಚರಿಕೆಯಿಂದ ಇದ್ದು ನಾನು ಪ್ರಬೋಧಿಸಿದ ಶುಭ ಸಂದೇಶವನ್ನೇ ಅನುಸರಿಸಿ ಮುನ್ನಡೆದು ಒಂದೇ ರೀತಿಯ ಸಮುದಾಯವಾಗಿ ಜೀವಿಸಬೇಕು ಎಂಬುದಾಗಿ ಸಂತ ಪೌಲರು ಆ ನಗರದ ಎಫೆಸಸ್ ನಗರದ ಕ್ರೈಸ್ತ ಸಮುದಾಯಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಡುತ್ತಾನೆ. ಅದೇ ರೀತಿ ಕೊಳ್ಳುವ ಕೈಗಿಂತ ಕೊಡುವ ಕೈ ಎಷ್ಟೋ ಧನ್ಯವಾದದು ಎಂಬುದಾಗಿ ಪ್ರಭು ಯೇಸುವಿನ ಆ ಒಂದು ಪ್ರಬೋಧನೆಯ ಮಾತನ್ನು ಸಂಕ್ಷಿಪ್ತವಾಗಿ ಮರು ವ್ಯಾಖ್ಯಾನಿಸುತ್ತಾರೆ. ಇಲ್ಲಿ ಅವರ ವೈಯಕ್ತಿಕ ಜೀವನದ ಸಾಕ್ಷಿ ಅಂದರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಭಾರವಾಗಿರದೆ ಸ್ವಂತ ದುಡಿಮೆಯಿಂದ ಆತನು ಇಡೀ ಧರ್ಮ ಪ್ರಚಾರದ ಕಾರ್ಯಗಳನ್ನು ಕೈಗೊಂಡಿದ್ದು ಮತ್ತು ಸಮುದಾಯದಲ್ಲೂ ಇರುವಾಗಲೂ ತನ್ನ ಸ್ವಂತ ಶ್ರಮದಿಂದ ದುಡಿದು ತನ್ನ ಜೀವನೋಪಾಯವನ್ನು ನೋಡಿಕೊಂಡದ್ದು ಮತ್ತು ಅದೇ ರೀತಿ ಧರ್ಮ ಪ್ರಚಾರಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಆತನೇ ಸ್ವಂತ ಕೈಯಿಂದ ಭರಿಸಿರುವ ಆ ಒಂದು ನಿರೂಪಣೆಯನ್ನು ಸಾಕ್ಷಿಯಾಗಿ ಇತರರಿಗೆ ನೀಡುತ್ತಾ ಇರುವಾಗ ಹೆಚ್ಚಿನದಾಗಿ ಅದನ್ನು ಸಮುದಾಯದ ಮುಖಂಡರಿಗೆ ಮತ್ತು ಹಿರಿಯರಿಗೆ ಅದೇ ಒಂದು ರೀತಿ ಮಾರ್ಗದರ್ಶನವಾಗಿರಬೇಕು. ಅವರು ಯಾವುದೇ ಕಾರಣಕ್ಕೆ ಸಮುದಾಯಕ್ಕೆ ಭಾರವಾಗಿರಬಾರದು ಎಂಬ ಒಂದು ಮಾತನ್ನು ಸಂತ ಪೌಲನು ತನ್ನ ವೈಯಕ್ತಿಕ ಸಾಕ್ಷಿಯ ಮುಖಾಂತರ ತಿಳಿಯಪಡಿಸುತ್ತಾ ಇದ್ದಾನೆ. ಆದ್ದರಿಂದ ಪ್ರಿಯರೇ, ಆದಿ ಕ್ರೈಸ್ತ ಸಮುದಾಯದಲ್ಲಿ ಪ್ರಭು ಯೇಸು ಹೇಳುವ ಮಾತಿಗೆ ಸತ್ಯಸಂಧರಾಗಿ ಮತ್ತು ಅದೇ ರೀತಿ ತಮ್ಮ ವೈಯಕ್ತಿಕ ಜೀವನವನ್ನು ಸಂಪೂರ್ಣವಾಗಿ ಸಾಕ್ಷಿಯಾಗಿ ಪ್ರಭುವಿಗೆ ಸಮರ್ಪಿಸುವುದರ ಮುಖಾಂತರ ಈ 2 ಸೂತ್ರಗಳನ್ನು ಆಧಾರವಾಗಿಟ್ಟುಕೊಂಡು ಆದಿ ಕ್ರೈಸ್ತ ಸಮುದಾಯದಲ್ಲಿ ಪ್ರೇಷಿತರು ತಮ್ಮ ಸಂಪೂರ್ಣ ಜೀವನವನ್ನೇ ಪ್ರಭು ಯೇಸುವಿನ ಸೇವೆಗಾಗಿಯೂ ಮತ್ತು ಕ್ರೈಸ್ತ ಸಮುದಾಯದ ಏಳಿಗೆಗಾಗಿಯೂ ಸಮರ್ಪಿಸುತ್ತಾರೆ. ಇದನ್ನೇ ನಾವು ಶುಭ ಸಂದೇಶದಲ್ಲಿ ನೋಡುವಂತಾಗಿದೆ. ಅದೇನೆಂದರೆ, ಪ್ರಭುವಿಗೂ ಕೂಡ ವಿದಾಯ ಹೇಳುವ ಒಂದು ಸಮಯ, ಅಂದರೆ ಈ ಲೋಕವನ್ನು ಬಿಟ್ಟು ಸ್ವರ್ಗವನ್ನು ಸೇರುವಂಥ ಆ ಸಮಯದಲ್ಲಿ ಸಂತ ಯೋಹಾನರು ಬರೆದ ಈ ಶುಭ ಸಂದೇಶದ 17ನೇ ಅಧ್ಯಾಯದಲ್ಲಿ ಪ್ರಭು ಯೇಸುವಿನ ಕೊನೆಯ ಆ ಸಂಭಾಷಣೆಯ ದೀರ್ಘ ಸಂಭಾಷಣೆಯ ಮಾತುಗಳನ್ನು ನಾವು ಆಲಿಸುತ್ತಿದ್ದೇವೆ. ಇಲ್ಲಿ ಪ್ರಭು ಯೇಸು ಕೂಡ 2 ರೀತಿಯ ಮುಖ್ಯ ವಿಷಯಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಇದ್ದಾರೆ. ಅದೇನೆಂದರೆ, ತನಗೆ ಕೊಟ್ಟಂಥ ಆ ಶಿಷ್ಯರನ್ನು ಅಥವಾ ಅನುಯಾಯಿಗಳನ್ನು ದಯಾಮಯ ದೇವರು ಕಾಪಾಡಬೇಕು, ಕೇಡಿಗಿನಿಂದ ಕಾಪಾಡಬೇಕು. ಕೇಡಿಗಿನಿಂದ ಕಾಪಾಡಿ ಹೇಗೆ ತಾವು ಕೂಡ ಕಾಪಾಡಿದ್ದರೋ ಅದೇ ರೀತಿ ದಯಾಮಯ ದೇವರು ಪಿತದೇವರು ಅವರನ್ನು ಕಾಪಾಡಿ ಮುನ್ನಡೆಸಿಕೊಂಡು ಅವರು ಒಂದೇ ಒಂದು ರೀತಿಯ ಸಮುದಾಯವಾಗಿ ಜೀವಿಸಬೇಕೆಂದು ಪ್ರಭು ಯೇಸು ಆಶಿಸಿ ಅದನ್ನು ಮುನ್ನುಡಿಯುತ್ತಿದ್ದಾರೆ ಅಥವಾ ನುಡಿದಿದ್ದಾರೆ. ಹೀಗೆ ಇನ್ನೊಂದು ರೀತಿಯಲ್ಲಿ ಅವರು ಹೇಳುವ 2ನೆಯ ಮಾತು, ನಾನು ಹೇಗೆ ಲೋಕಕ್ಕೆ ಸೇರಿದವನಲ್ಲೋ ಹಾಗೆ ಇವರು ಕೂಡ ಲೋಕಕ್ಕೆ ಸೇರಿದವರಲ್ಲ, ಆದ್ದರಿಂದ ಇವರನ್ನು ಕಾಪಾಡಿರಿ. ಇದೇ ಸತ್ಯ. ಈ ಸತ್ಯವನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಎಂಬುದನ್ನಾಗಿ ಪ್ರಭು ಯೇಸು ಸಂಕ್ಷಿಪ್ತವಾಗಿ ತಿಳಿಯಪಡಿಸುತ್ತಿದ್ದಾರೆ. ಸತ್ಯ ಏನೆಂದರೆ, ದಯಾಮಯ ದೇವರು ನಮ್ಮ ರಕ್ಷಣೆಗಾಗಿ ತಮ್ಮ ಸ್ವಂತ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಅದೇ ರೀತಿ ತನಗೆ ಸ್ವಂತದವರನ್ನಾಗಿ ನೀಡಿದ್ದ ಈ ಪ್ರೇಷಿತರನ್ನು ಪ್ರಭು ಯೇಸು ಇಡೀ ಲೋಕಕ್ಕೆ ಸತ್ಯವನ್ನು ಸಾರಲು ಕಳುಹಿಸುತ್ತಾ ಇದ್ದಾರೆ. ಆದರೆ ಅವರು ಕೂಡ ಲೋಕಕ್ಕೆ ಸೇರಿದವರಲ್ಲ, ಬದಲಾಗಿ ದೇವರಿಗೆ ಸೇರಿದವರು, ಪ್ರಭು ಯೇಸುವಿಗೆ ಸೇರಿದವರು. ಇದನ್ನೇ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ನಾವು ಲೋಕಕ್ಕೆ ಸೇರಿದವರಲ್ಲ ಅಂತಂದ ಮೇಲೆ ಅದರಲ್ಲಿ ಅಡಗಿರುವ ಸತ್ಯ, ನಾವು ದೇವರಿಗೆ ಮೀಸಲಾಗಿಟ್ಟಿದ್ದೇವೆ, ದೇವರಿಗೆ ಸೇರಿದ್ದೇವೆ. ಆದುದರಿಂದ
ದೇವರಿಗೆ ಸೇರಿದವರಾಗಿದ್ದಾಗ ಮೇಲೆ ನಮ್ಮ ಸಂಪೂರ್ಣ ಜೀವನವು ಆ ಒಂದು ಧ್ಯೇಯದ ಮೇಲೆ ಮುನ್ನಡೆಯಬೇಕು. ನಾವು ಇಹಲೋಕದಲ್ಲಿ ಇರುವಾಗ ಅವರೇ ನಮ್ಮ ಗುರಿ, ಅವರೇ ನಮ್ಮ ಸರ್ವಸ್ವ ಎಂದು ನಾವು ತಿಳಿದುಕೊಂಡು ಆ ಒಂದು ಸತ್ಯದಲ್ಲಿಯೇ ನಾವು ಮುನ್ನಡೆಯಬೇಕಾಗಿದೆ ಎಂಬ ಒಂದು ಸತ್ಯವನ್ನು ಪ್ರಭು ಯೇಸು ತಮ್ಮ ಪ್ರಬೋಧನೆಯ ಮೂಲಕ, ಈ ಕಡೆಯ ಸಂಭಾಷಣೆಯ ಮೂಲಕ ತಮ್ಮ ಆಪ್ತರಿಗೆ, ಪ್ರೇಷಿತರಿಗೆ ತಿಳಿಸುತ್ತಿರುವುದನ್ನೇ ಇಂದು ನಮಗೂ ಕೂಡ ತಿಳಿಸುತ್ತಾ ಇದ್ದಾರೆ. ಆದ್ದರಿಂದ ಪುನರುತ್ಥಾನದ ಪ್ರಭು ಯೇಸು, ಸ್ವರ್ಗಾರೋಹಣವಾದ ಪ್ರಭು ಯೇಸು ನಮ್ಮೆಲ್ಲರ ಗುರಿಯಾಗಲಿ, ನಮ್ಮ ಧ್ಯೇಯವಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ನಮ್ಮ ಜೀವನವು ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ಮಾರ್ಪಡಲಿ ಎಂದು, ಅದಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ದಯಾಮಯ ದೇವರು ನಮಗೆ ಸುರಿಸಲಿ ಎಂದು ಭಕ್ತಿಯಿಂದ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುವ. ಆಮೇನ್. ಎನ್ನ ಮನದ ಭಾವ ಶ್ರೀ ಯೇಸುವಿಯನ್ನ ರಕ್ಷಕ ಅರ್ಪಿಪೆ ನಿನಗೆ ಕನುವು ನಿನ್ನದು, ಮನವು ನಿನ್ನ, ಧನವು ನಿನ್ನದು ದೇವಾ. ಕನುವು ನಿನ್ನದು, ಮನವು ನಿನ್ನದು, ಧನವು ನಿನ್ನದು ದೇವಾ. ಎನ್ನ ಸರ್ವವು ನಿನ್ನ ವರವು ಪ್ರೇಮದಾನವು. ಹೂವಾಗಿ ಅರಳಿ ನಿಂತಿದೆ ಎನ್ನ ಮನದ ಭಾವ ಶ್ರೀ ಯೇಸುವಿಯನ್ನ ರಕ್ಷಕ ಅರ್ಪಿಪೆ ನಿನಗೆ ಈ ಜೀವ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಆಜ್ಞಾನುಸಾರ ನೀವು ಸ್ಥಾಪಿಸಿದ ಬಲಿಗಳನ್ನು ಅಂಗೀಕರಿಸಿರಿ. ನಿಷ್ಠಾವಂತ ಸೇವೆಯಿಂದ ನಾವು ಆಚರಿಸುತ್ತಿರುವ ಈ ಪವಿತ್ರ ರಹಸ್ಯಗಳ ಮೂಲಕ ನಮ್ಮನ್ನು ರಕ್ಷಿಸಲು ನೀವು ಇಚ್ಛಿಸಿದ ಪಾವನ ಕಾರ್ಯವನ್ನು ನಮ್ಮಲ್ಲಿ ದಯೆಯಿಂದ ಪೂರ್ಣಗೊಳಿಸಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಪುನರುತ್ಥಾನರಾದ ನಂತರ ತಮ್ಮ ಶಿಷ್ಯರೆಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ತಮ್ಮ ದೈವತ್ವದಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡುವುದಕ್ಕಾಗಿ ಅವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಸ್ವರ್ಗಕ್ಕೆ ಎತ್ತಲ್ಪಟ್ಟರು. ಪಾಸ್ಕ ಮಹಾನಂದದಿಂದ ತುಂಬಿ ಎಲ್ಲ ದೇಶಗಳು, ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ
ಪುಣ್ಯರು ತುಂಬಿದೆ ಇಹ ಪರಲೋಕದೋಳು ಸತತವು ನಿಮ್ಮಯ ಮಹಿಮೆಯೋಳು ಪರದಲ್ಲಿ ಮೊಳಗಲಿ ಜೈಕಾರವು ಯುಗ ಯುಗಾಂತರಕ್ಕೂ ಜೈಕಾರವು ಬರುವರು ಕರ್ತರ ನಾಮದೋಳು ಧನ್ಯರು ನಿಮ್ಮಯ ಲೋಕದೋಳು ಪರದಲ್ಲಿ ಮೊಳಗಲಿ ಜೈಕಾರವು ಯುಗ ಯುಗಾಂತರಕ್ಕೂ ಜೈಕಾರವು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೆ ಇವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮದಕ್ಷ ಪೀಠ ಅವರೊಂದಿಗೂ, ಸಹಾಯಕ ಧರ್ಮದಕ್ಷಗಳಾದ ಸತೀಶ್ ಮತ್ತು ಸುಜಯನಾಥನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಿ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರ ಆದ ಸಕಲ ಸಂತರೊಂದಿಗೂ, ಸಿಯಾನದ ಸಂತ ಬರ್ನಾರ್ಡಿನ್ ಅವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ.
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಗೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪವನೀಗುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಪಾಪವನೀಗುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಪಾಪವನೀಗುವ ದೇವರ ಕುರಿಮರಿಯೇ, ಶಾಂತಿಯ ನೀಡೆ ಮಗೆ, ಶಾಂತಿಯ ನೀಡೆ ಮಗೆ, ಶಾಂತಿಯ ನೀಡೆ ಮಗೆ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ನೀವು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮೆಲ್ಲರನ್ನು ಕಾಪಾಡಲಿ. ಆಮೆನ್. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಎನ್ನಂತರಂಗದಿ ನೆಲೆಸಿದೆ ದೇವ ನಿನ್ನಯ ಗುಣವು, ಪೂರ್ಣ ಪ್ರೇಮದಿ ಬಿಡಿದಿದೆ ದೇವ ಹೃದಯವು ದಿನ ದಿನವು. ಪಾಪ್ರಿಯ ಯೇಸುವೆ ಬಾ, ಎನ್ನಾತ್ಮದಿ ನೆಲೆಸಲು ಬಾ. ಪ್ರಿಯ ಯೇಸುವೆ ಬಾ, ಎನ್ನಾತ್ಮದಿ ನೆಲೆಸಲು ಬಾ. ನೀನಾಗಿರುವೆ ಎನ್ನಯ ಜೀವದ ಚಿಲುಮೆ, ನಾನಾಗಿರುವೆ ನಿನ್ನಯ ಧ್ಯಾನದ ಒಲುಮೆ. ನೀನಾಗಿರುವೆ ಎನ್ನಯ ಜೀವದ ಚಿಲುಮೆ, ನಾನಾಗಿರುವೆ ನಿನ್ನಯ ಧ್ಯಾನದ
ನೂತನ ಎನ್ನಲ್ಲಿ ಹೊಮ್ಮಿಸು ಚೈತನ್ಯದ ಕಾರಂಜಿ ಮರದಲ್ಲಿ ಎನ್ನಂತರಂಗದಿ ನೆಲೆಸಿದೆ ದೇವ ನಿನ್ನಯ ಪುರವು ಪೂರ್ಣ ಪ್ರೇಮದಿ ಹಿಡಿದಿದೆ ದೇವ ಹೃದಯವು ದಿನ ಪ್ರಾರ್ಥಿಸೋಣ. ಪ್ರಭು, ಈ ದಿವ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ ನಮ್ಮಲ್ಲಿ ನಿಮ್ಮ ಕೃಪಾವರವನ್ನು ಸತತ ಹೆಚ್ಚಿಸಿರಿ. ಇದರ ಶಕ್ತಿಯಿಂದ ನಮ್ಮನ್ನು ಶುದ್ಧಗೊಳಿಸಿ ಅಂತಹ ಪರಮ ಕೊಡುಗೆಯನ್ನು ಸ್ವೀಕರಿಸಲು ನಾವು ಸದಾ ಸಿದ್ಧರಾಗಿರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆಯು ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲ. ಈ ದೇವ ನಿನ್ನಯ ನಾಮವನ್ನು ಬೆಳೆಸುವೆನು ಎನ್ನ ಹೃದಯವೆಂಬ ತೋಟದಲ್ಲಿ. ಈ ದೇವ ನಿನ್ನಯ ನಾಮವನ್ನು ಬೆಳೆಸುವೆನು ಎನ್ನ ಹೃದಯವೆಂಬ ತೋಟ. ಪ್ರೀತಿ ಎಂಬ ಹೂವನ್ನು ಬೆಳೆಸುವೆನು ನಿನ್ನ ಸ್ಥಿರಕರದ ಜ್ಯೋತಿಯಲ್ಲಿ ಬೆಳೆಸುವೆನು. ಪ್ರೀತಿ ಎಂಬ ಹೂವನ್ನು ಬೆಳೆಸುವೆನು ನಿನ್ನ ಸ್ಥಿರಕರದ ಜ್ಯೋತಿಯಲ್ಲಿ ಬೆಳೆಸುವೆನು. ಗುಡ್ಡದಷ್ಟು ಕಷ್ಟಗಳು ಬಂದರು, ಗುಡ್ಡದಷ್ಟು ಕಷ್ಟಗಳು ಬಂದರು ನಿನ್ನ ಶ್ರೇಷ್ಠ ನಾಮದಿ ಜಯಿಸು. ಈ ದೇವ ನಿನ್ನಯ ನಾಮವನ್ನು ಬೆಳೆಸುವೆನು ಎನ್ನ ಹೃದಯವೆಂಬ